ಇತ್ತೀಚೆಗೆ ತಾವು ಹೇಳ್ತಾ ಇರೋದು ನಿಜ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮತ್ತು ಸುಳ್ಳು ಸಂದೇಶಗಳನ್ನು ರವಾನೆ ಮಾಡೋದು ಮತ್ತು ಒಂದು ರೀತಿಯಾದಂತಹ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಬಟ್ ನೀವು ನಂದೇ ಅಕೌಂಟ್ ತಗೊಳ್ಳಿ ಸರ್, 800 ಕಮೆಂಟ್ಸ್ ಇರ್ತವೆ ನಿಮಗೆ. ಒಂದು ನಿಮಿಷ ಕೇಳಿ, ನೀವು 800 ಜನರ ಮೇಲೂ ಕೂಡ ಆಕ್ಷನ್ ಮಾಡಕ್ಕಾಗಲ್ಲ. ಕಠಿಣ ಕಾನೂನುಗಳನ್ನ ತಗೊಬನ್ನಿ. ನೀವು ಪಿಕ್ ಅಂಡ್ ಚೂಸ್ ಮಾಡಿ. ನೀವು 100 ಮೇಲೆ ಕೇಸ್ ಹಾಕಿದೀವಿ, 438 ಕೇಸ್ ಹಾಕಿದೀವಲ್ಲ, ಅಂತಹ ಕಮೆಂಟ್ ಮಾಡುವಾಗಲೇ ಅವ್ರ ಪತ್ರ ಗುಟ್ಟಿ ಎಲ್ಲಾ ಕಡೆಯಿಂದ ಬೆವರು ಬರಬೇಕು. ಈ ಕಮೆಂಟ್ ಹಾಕಿದ್ರೆ ನಮ್ಮನ್ನ ಎತ್ತಿ ಬಿಸಾಕ್ತಾರೆ, ಕಟ್ತಾರೆ ಮೇಲೆ. ಅಂತಹ ಕಾನೂನು ತಗೊಬನ್ನಿ. ನಾನು ಹೋಗಿ ಇವಾಗ ರಮ್ಯಾ ಅವ್ರ ತರ ಹೋಗಿ ಕಂಪ್ಲೇಂಟ್ ಕೊಟ್ಟು ನೇತಾಕೋದಲ್ಲ. ಕಮೆಂಟ್ ಮಾಡೋಕ್ಕಿಂತ ಮುಂಚೆನೆ, ಕೀಬೋರ್ಡ್ ಹಿಡಿಯೋಕ್ಕಿಂತ ಮುಂಚೆನೆ ಎಲ್ಲ ಕಡೆಯಿಂದ ಬೆವರು ಕಿತ್ಕೋಬೇಕು ಅಂತ ಕಾನೂನು ತಂದಿದ್ದೀರಾ? ಒಂದ್ ನಿಮಿಷ ನೋಡಿ, ಖರ್ಗೆ ಅವ್ರು ತಂದಿದ್ದಾರೆ. ನಿಮಿಷ ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಯಾವ ಮಟ್ಟದ ಸುಳ್ಳು ಸುದ್ದಿ ಹಬ್ಸಿದ್ರು ಈ ಬಿಜೆಪಿ RSS? ನನಗೆ ಅದು ಬೇಡ, ನನಗೆ ಗೊತ್ತಿದೆ. ಪ್ರಿಯಾಂಕ್ ಖರ್ಗೆ ಅವರು ಮತ್ತು HK ಪಾಟೀಲ್ರು ಇದೇ ಕೆಲಸಕ್ಕೆ ನಾನು ಇಟ್ಟಿದ್ದೀನಿ ಅಂತಂದ್ರು. HK ಪಾಟೀಲ್ರು ಓಕೆ, ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ, ಕಾನೂನನ್ನ ಅವರು ಕೂಡ ಇನ್ನುವರೆಗೆ ಯಾವುದು ತಂದಿಲ್ಲ ಈ ವಿಚಾರದಲ್ಲಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ, ಸುಳ್ಳು ಸಂದೇಶ ಈ ವಿಚಾರದಲ್ಲಿ ಇವನ್ ಖರ್ಗೆ ಅವರು ತಂದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ತಂದಿದ್ದು ಒಂದೇ, RSS ನ ಚಟುವಟಿಕೆಗಳನ್ನ ಎಲ್ಲರೂ ಅವಕಾಶ. ನಾನು ಆರ್ಡರ್ ಪ್ರಕಾರ ಬರ್ತೀನಿ. ಉತ್ಕರ್ಷ್ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಖರ್ಗೆ ಅವ್ರಿಗೆ ಸ್ವತಃ ಅವರೇ ಮರ್ತು ಬಿಟ್ಟಿದ್ದಾರೆ ಅವ್ರ ಪೋರ್ಟ್ಫೋಲಿಯೋ ಏನು ಅಂತ. ಅತ್ಯಂತ ಅಸಮರ್ಥ ಸಚಿವರು ಅಂತ ಹೇಳ್ಬೋದು. ಇವತ್ತು ದೊಡ್ಡ ಗೂಗಲ್ ಬಗ್ಗೆ ಮಾತಾಡ್ತಾರೆ, ಫೇಸ್ಬುಕ್ ಬಗ್ಗೆ ಮಾತಾಡ್ತಾರೆ. ಪಕ್ಕದ ಆಂಧ್ರ ಅಲ್ಲಿ ನೋಡಿ ನಾರಾ ಲೋಕೇಶ್ ಯಾವ ರೀತಿ ಕೆಲಸ ಮಾಡಿ ನಿಮ್ ಗೂಗಲ್ ಒಂದ್ ನಿಮಿಷ ನಾನೇ ಕೊಡ್ತೀನಿ. ಏನ ಅವ್ರ ಬಗ್ಗೆ ಏನ್ ದೊಡ್ಡ ನಾರಾ ಲೋಕೇಶ್ ಪ್ರತಿ ಸಲ ಉರ್ಕಂಡ್ ಮೆಸೇಜ್ ಹಾಕೋದು, ಮೆಣಸಿನಕಾಯಿ ಫೋಟೋ ಹಾಕೋದು. ಯಾಕಂದ್ರೆ ನಾವು ಬಾಳ್ ಸರಿ ಮೆಣಸಿನಕಾಯಿ ಇಟ್ಟಿವಿ, ಹಂಗಾಗಿ ಅವರು ಮಾತಾಡ್ತಾರೆ. ನೀವು ನಾರಾ ಲೋಕೇಶ್ ಬಗ್ಗೆ ಮಾತಾಡಬೇಡಿ. ಗೂಗಲ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಎಷ್ಟೋ IT ಕಂಪನಿಗಳು, IT ಕಂಪನಿಯ ಮುಖ್ಯಸ್ಥರು ಉದ್ಯೋಗ ಯಾವ ನೈತಿಕತೆ ಇದೆ? ಯಾವ ನೈತಿಕತೆ ಇದೆ? ದ್ವೇಷ ಇದೆಯಲ್ಲ, ಇದ್ರ ಬಿಡ್ಬೇಕು ನೀವು ಕಾಂಗ್ರೆಸ್ ಅವರು. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗೊತ್ತೇನ್ರಿ ಫಸ್ಟ್ ಆಫ್ ಆಲ್ IT ಪೋರ್ಟ್ಫೋಲಿಯೋ? ಅಲ್ಲ, ಈಗ ಕಿರಣ್ ಮಜುಮ್ದಾರ್ ಸರ್ ಮಾತಾಡ್ಬಿಟ್ರೆ ಗುಜರಾತಿ ಅಂತಾರೆ, ನಾರಾಯಣ ಮೂರ್ತಿ ಅವ್ರು ಮಾತಾಡಿದ್ರೆ ಇನ್ನೆಲ್ಲ ಉತ್ತರ ಕನ್ನಡದವ್ರು ಅಂತಾರೆ. ಈ ಮಾನಸಿಕತೆ ಬಿಡ್ಬೇಕು. ಅಲ್ಲ, ಕಾಂಗ್ರೆಸ್ ಅವರು ಅಂದಿದ್ದಾರೆ, ನೀವಂದಿಲ್ಲ ಮೇಡಮ್, ನೀವಂದಿಲ್ಲ. ಕಾಂಗ್ರೆಸ್ ಅವರು ಅಂದಿದ್ದಾರೆ, ಕಾಂಗ್ರೆಸ್ ಅವರು ಕಿರಣ್ ಮಜುಮ್ದಾರ್ ಸರ್ ಮಾತನಾಡ್ಬೇಕಾದ್ರೆ ಗುಜರಾತಿ ಅಂತಾರೆ. ಈ ಕಾರ್ಪೊರೇಟ್ ಯಾರು ಕಾಂಗ್ರೆಸ್ ನ ಅನೇಕ ಜನ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಲ್ಲ, ಇವ್ರು ಹೇಳ್ತಾರಲ್ಲ ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅಂತ. ಲೀಡರ್ಸ್ ಅನೇಕ ಜನ ಅನೇಕ ಮಾತಾಡ್ತಾರೆ. ನಾವು ಹೇಳ್ಬೋದು ಮಾನಸಿಕ ಇದೆಯಲ್ಲ. ನೀವು ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಖಾತೆಯನ್ನ ಹೇಗೆ ನಿರ್ವಹಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿ. ಅವ್ರು ಯಾರು ಆಂಧ್ರ ಪ್ರದೇಶದ ನಾರಾ ಲೋಕೇಶ್ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ಅಂದ್ರೆ ಬನ್ನಿ ನೀವು ನಮ್ಮ ಆಂಧ್ರಕ್ಕೆ. ನಾನು ಅದನ್ನ ಹೇಳ್ತಾ ಇಲ್ಲ ಮೇಡಮ್, ನಾನು ಅದನ್ನ ಹೇಳ್ತಾ ಇಲ್ಲ ಅಂತ ಹೇಳೋದು. ಗೂಗಲ್ AI ನಮಗ್ ಬಂದಿದ್ರೆ ಸುಮಾರು 60,000 ಜನಕ್ಕೆ ಆರ್ಟಿಫಿಷಿಯಲ್ ನಮ್ಗೆ 60,000 ಜನಕ್ಕೆ ಉದ್ಯೋಗ ಸಿಗ್ತಾ ಇತ್ತು. ನಿಮ್ಗೆಲ್ಲ ಅವಕಾಶ ಇತ್ತು, ನಿಮ್ಗೆಲ್ಲ ಅವಕಾಶ ಇತ್ತು. ನಿಮಗೆ ನೈತಿಕತೆ ಇರಲಿಲ್ಲ. ಈ ದರ್ಪ ಇದೆಯಲ್ಲ, ಅಂತೀವಲ್ವಾ, ಈ ಅಹಂಕಾರದ ದುರಾಡಳಿತ ಇದೆಯಲ್ಲ, ಎಲ್ಲರ ಮೇಲೆ ನೀವು ದಾಳಿ ಮಾಡೋದು. ಗುಂಡಿ ಮುಚ್ಚಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಊರ್ ಬಿಟ್ಟೋಗಿ ಅಂತ ನಿಮ್ಮ ಹಗರಣಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರನ್ನ ನೀವು ಬೆದರಿಕೆ ಹಾಕ್ತೀರಾ. ಈ ಮಾನಸಿಕತೆ ಇದನ್ನೆಲ್ಲ ಬಿಡ್ರಿ. ಟಾಪಿಕ್ ಹೇಳಿದ್ದು ಯಾಕೆ ಇವತ್ತು ಸಮಸ್ಯೆ ಆಗ್ತಿದೆ ಅಂತಂದ್ರೆ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೋಡಿ ಮೇಡಮ್, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕೊಟ್ಟಿರೋ ಪೋರ್ಟ್ಫೋಲಿಯೋ ಅವ್ರ ಸ್ವಕ್ಷೇತ್ರದಲ್ಲೇ 108 ಸಮಸ್ಯೆಗಳಿದೆ. ಇನ್ನು ಇವ್ರು ಬಂದು ದಕ್ಷಿಣ ಕನ್ನಡದಲ್ಲಿ ಏನ್ ಟೈಟ್ ಮಾಡ್ತಾರೆ ಫಸ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಸಿದ್ದರಾಮಯ್ಯ ಮಾಡ್ಬೇಕು, ಮಾಡುವಂತ ಬದ್ಧತೆ ಇದೆ ಅವ್ರಿಗೆ, ಮಾಡ್ಬೇಕು, ಮಾಡುವಂತ ಬದ್ಧತೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇದೆಯಾ? ಖಂಡಿತವಾಗ್ಲೂ ಆಗಲ್ಲ. ಸುಂದರೇಶ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗಾದ್ರೆ ಸರ್ಕಾರದ ಭಾಗವಾದಂತ ಸಚಿವರು ಕೆಲಸ ಮಾಡದೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಕೆಲಸ ಮಾಡ್ಬೇಕಾ? ಮಾಡಬೇಕು.
ಮಾಡ್ತಾರೇನ್ರಿ? ಯಾವ ಆಧಾರದ ಮೇಲೆ ಮಾತಾಡ್ತೀರಾ? ಡೋಂಟ್ ಕೋಟ್ ಮಿ ರಾಂಗ್. ನಾನು ಹೇಳ್ತಾ ಇದ್ದೀನಿ ಸೋಷಿಯಲ್ ಎಲಿಮೆಂಟ್ಸ್ ನಿಭಾಯಿಸಬೇಕು. ಇವತ್ತು ಕೋಮು ದಳ್ಳೂರಿಗೆ ಬೀಜವನ್ನ ಬಿತ್ತಿದೆ ನೀವು ಕಾಂಗ್ರೆಸ್ ಅವರೇ. 24 ಜನ ನಮ್ಮ ಕಾರ್ಯಕರ್ತರನ್ನ ಮಾನವ ಮಾಡಿಲ್ಲ. ಉತ್ತರ ಕೊಡ್ರಿ ಅದಕ್ಕೆ. ಸಿದ್ದರಾಮಯ್ಯನವ್ರಿಗೆ ಯಾವ ಯೋಗ್ಯತೆ ಇದೆ? ಆಯ್ತಾಯ್ತು. ತೊಟ್ಟು ಚುಟೋದಿಲ್ಲ, ಮಗು ಯೋಗ್ಯತೆ ನಿಮ್ಗೆ ಹೇಗೆ ಗೊತ್ತು? ಯಾವ ಆಧಾರದ ಮೇಲೆ ಮಾತಾಡ್ತೀರಿ? ಯಾವ ನೈತಿಕತೆ ಇದೆ? 24 ಜನ ನಮ್ಮ ಹಿಂದೂ ಕಾರ್ಯಕರ್ತರ ರಕ್ತವನ್ನ ತಿಂದಿದ್ದಾರೆ. ಯಾವ ನೈತಿಕತೆ ಇದೆ ನಿಮಗೆ? ಇವತ್ತು ಆ ಕಾರ್ಯಕರ್ತರಿಗೆ ದುಡ್ಡುಗಳಾಗಿದ್ದಾರೆ. ಅದಕ್ಕೆ ಲಾ ಅಂಡ್ ಆರ್ಡರ್ ಕೊಡಕ್ಕಾಗ್ತಾ ಇಲ್ಲ. ಇನ್ನು ನಮಗೆ ಪಾಠ ಮಾಡ್ತೀರಾ? ಉತ್ಕರ್ಷ್ ಅವರೇ ಒಂದ್ ನಿಮಿಷ. 23 ಜನ ಹಿಂದೂ ಕಾರ್ಯಕರ್ತರು, 24 ಜನ ಹಿಂದೂ ಕಾರ್ಯಕರ್ತರ ಕೊಲೆ ನಡೆದಿದೆ. ಆ 24 ಜನ ಹಿಂದೂ ಕಾರ್ಯಕರ್ತರು ಕೊಲೆ ಆಗೋದಕ್ಕೆ ಕಾರಣ ಏನು? ಕೋಮುದ್ವೇಷ. ನೀವೇ ಹೇಳಿದ್ರಲ್ಲ. ಯಾಕೆ ಕೋಮುದ್ವೇಷ? ಯಾಕೆ ಅಂತಂದ್ರೆ ನೀವು ಕೇಳ್ಬೇಕು, ಮಾಡಿದವರನ್ನ ಕೇಳ್ಬೇಕು. ಯಾಲ ಇವಾಗ ಹಿಂದೂ ಕಾರ್ಯಕರ್ತ ಇದನ್ನೇ ಹೇಳಿದ್ದು ಸಿದ್ದರಾಮಯ್ಯನವರು. ಹೇಳಿದ್ದು ಸಿದ್ದರಾಮಯ್ಯನವರು ಅಂತಂದ್ರೆ ಕೇಳಿ ಸಿದ್ದರಾಮಯ್ಯನವರು ಏನ್ ಹೇಳಿದ್ದು ಅಂತಂದ್ರೆ, ಈ ರೀತಿ ಎತ್ ಕಟ್ಟೋರ್ ಮಕ್ಕಳು ಸಾಯಲ್ಲ, ಭಾಷಣ ಹೊಡೆಯೋರ್ ಮಕ್ಕಳು ಸಾಯಲ್ಲ, ವಾದ ಮಾಡಿ ಡಿಬೇಟ್ ಮಾಡೋರ್ ಮಕ್ಕಳು ಸಾಯಲ್ಲ, ಸಾಯೋರು ಬೇರೆ. ಇದನ್ನ ತಡಿತೀನಿ ಅಂತ ಅವ್ರು ಹೇಳ್ತಾ ಇರೋದು. 23 ಕೊಲೆಗಳಾಗಿದಾವಲ್ಲ, ಇದಕ್ಕೆ ಕಾರಣ ಯಾರು? ಅವರಲ್ಲಿ ಅವ್ರ ಮನಸ್ಸನ್ನ, ಮಾನಸಿಕತೆಯನ್ನ ಬದಲಾಯಿಸಿದ್ದು ಯಾರು? ಕಾಂಗ್ರೆಸ್ ಅವ್ರನ್ನ ಕೇಳಿ ಹೇಳ್ತಾರೆ. MD ಫರೂಕ್ ಅವ್ರನ್ನ ಕೇಳಿ ಹೇಳ್ತಾರೆ 24 ಜನ ಹಿಂದೂ ಕಾರ್ಯಕರ್ತರು